ಎಲ್ರಿಗೂ ನಮಸ್ಕಾರ. ನಾನು ವೀಣಾ ರಮೇಶ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಬ್ಲಾಗಲ್ಲಿ ಧರ್ಮಸ್ಥಳ ಹಾಗೂ ಸುಬ್ರಹ್ಮಣ್ಯ ದೇವಸ್ಥಾನಗಳಿಗೆ ಹೋಗಿರುವಂತಹ ಬ್ಲಾಗ್ ಇದು. ಸೊ ಹಾಗೆ ನಾವು ಹಾಸನಿಂದ ಧರ್ಮಸ್ಥಳ ಹತ್ರದಲ್ಲೇ ಇರೋದ್ರಿಂದ ಮನೆಯಿಂದಲೇ ರೆಡಿಯಾಗಿ ನಾವು ಡೈರೆಕ್ಟ್ ದರ್ಶನಕ್ಕೆ ಹೋಗೋ ರೀತಿಯಲ್ಲಿ ಹೊರಟ್ವಿ. ಅಂದರೆ ನಾವು ಧರ್ಮಸ್ಥಳಕ್ಕೆ ಹೋಗಿ ಸ್ಟೇ ಆಗಿ ಆಮೇಲೆ ದೇವ್ರ ದರ್ಶನ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ. ಸೊ ನಾವು ಹೇಗಿದ್ರು ಹಾಸನಿಂದನೇ ಬೇಗ ಮನೆಯಿಂದ ಹೊರಟ್ಬಿಟ್ಟು ದೇವ್ರ ದರ್ಶನ ಮುಗಿಸ್ಕೊಂಡು ಸುಬ್ರಹ್ಮಣ್ಯ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಬರೋ ರೀತಿ ಪ್ಲ್ಯಾನ್ ಮಾಡ್ಕೊಂಡು ಬಂದ್ವಿ. ಸೊ ಹಾಗೆ ನಾವು ನೇತ್ರಾವತಿ ನದಿ ಹತ್ರ ಹೋಗಿ ಕಾಲು ತೊಳ್ಕೊಂಡು ಆಮೇಲೆ ದೇವಸ್ಥಾನದ ಹತ್ರ ಬಂದ್ವಿ. ಬಟ್ ನೇತ್ರಾವತಿ ಸುತ್ತಮುತ್ತ ನಾನು ವಿಡಿಯೋ ಮಾಡಿದ್ದೆ, ಅಷ್ಟು ನೀರಿಲ್ಲ ಇವಾಗ, ನದಿಯಲ್ಲಿ ಕಮ್ಮಿ ಆಗಿದೆ ನೀರು. ಎಷ್ಟು ಹುಡುಕಿದ್ರೂ ನನಗೆ ಆ ಕ್ಲಿಪ್ಪಿಂಗ್ ಸಿಗಲೇ ಇಲ್ಲ. ಬಟ್ ನಾನು ಅಂದ್ಕೊಳ್ತೀನಿ ಏನೋ ಅಂದರೆ ವಿಡಿಯೋನ ನಾನೇ ಮಾಡ್ದೇ ವಿಡಿಯೋ ಮಾಡಿದ್ದೀನಿ ಅಂತ ಅನಿಸುತ್ತೆ. ಸೊ ಹಾಗಾಗಿ ನನಗೆ ಕ್ಲಿಪ್ಪಿಂಗೇ ಸಿಗಲಿಲ್ಲ. ಹಾಗೆ ಇವಾಗ ನಾವು ದೇವಸ್ಥಾನದ ಹತ್ರ ಬಂದು ಕಾರ್ ಪಾರ್ಕಿಂಗ್ ಎಲ್ಲ ಮಾಡಿ ಆಮೇಲೆ ದೇವಸ್ಥಾನ ವೆಕೇಷನ್ಗೆ ಅಂತ ನಾವು ಹಾಸನ್ಗೆ ಬಂದಿದ್ದಾಗ ಮೇ ತಿಂಗಳಲ್ಲಿ ಭರಣಿ ಮಳೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗೆ ಜೋಳ ಎಲ್ಲ ಹಾಕೋವಂಥವ್ರು ಹಾಕ್ತಾ ಇರ್ತಾರೆ, ರೈತರಿಗೆ ಗೊತ್ತಿರುತ್ತೆ. ಬಟ್ ಈ ಸಲ ಮಳೆನೇ ಇಲ್ಲ ಹಾಸನಲ್ಲಿ ಅಂತಲ್ಲ, ಎಲ್ಲೂ ಕೂಡ ಮಳೆ ಇಲ್ಲ ಅಂತ ಹೇಳ್ತಾ ಇದ್ರು. ಫುಲ್ಲು ಬಿಸಿಲು. ಧರ್ಮಸ್ಥಳದಲ್ಲಂತೂ ಕಣ್ಣೇ ಬಿಡೋಕ್ಕಾಗ್ತಾ ಇರಲಿಲ್ಲ, ಅಷ್ಟು ಬಿಸಿಲಿತ್ತು. ಎಷ್ಟೊಂದು ಶೆಕೆ ಇದೆಯಪ್ಪ ಇವಾಗ ಅಂತ ಅನ್ನಿಸ್ಬಿಡ್ತು ನಮಗೆ. ನಾವು ಪಾಂಡಿಚೇರಿಲಿದ್ದು ಆ ಶೆಕೆ ಎಲ್ಲ ರೂಢಿ ಇದೆ, ಬಟ್ ಆದ್ರೂ ನಮ್ಮ ಸೈಡ್ ಇಷ್ಟೊಂದು ಬಿಸಿಲಿದೆಯಾ ಅನ್ನೋ ರೀತಿ ಫೀಲ್ ಆಗೋಗ್ಬಿಡ್ತು ಫಸ್ಟ್ ಟೈಮ್ ನನಗೆ. ಅಷ್ಟು ಬಿಸಿಲಿತ್ತು. ಅಲ್ಲೇ ನಿಲ್ಲಿಸ್ಬಿಟ್ಟು ರಮೇಶ್ ಅವ್ರು ಮಾತ್ರ ಹೋಗಿ ಕಾರ್ ಪಾರ್ಕಿಂಗ್ ಮಾಡಿ ಬಂದರು. ಒಂದು ಬೇಗ ಜಾಗ ಸಿಕ್ತು ಅಂತ ಹೇಳಿಬಿಟ್ಟು ಬೇಗ ಮಾಡಿಬಿಟ್ಟು ಬಂದರು. ಹಾಗೆ ನಾವು ಇವಾಗ ಕ್ಯೂ ನಿಂತ್ಕೊಳ್ಳೋಣ ದರ್ಶನಕ್ಕೆ ಅಂತ ಹೇಳಿ ಹೋಗ್ತಾ ಇದ್ವಿ. ಅಷ್ಟು ಜನ ಇರಲಿಲ್ಲ ಮತ್ತು ಅಷ್ಟು ರಶ್ ಕೂಡ ಏನಿರಲಿಲ್ಲ. ಆರಾಮಾಗಿ ದೇವ್ರ ದರ್ಶನ ಆಯಿತು. ಸೊ ನಾವು ಚಪ್ಪಲೆಲ್ಲ ಬಿಟ್ಬಿಟ್ಟು ಇವಾಗ ದರ್ಶನಕ್ಕೆ ಕ್ಯೂ ನಿಲ್ಲಕ್ಕೆ ಹೋಗ್ತಾ ಇದ್ದೀವಿ. ಹಾಗೆ ಧರ್ಮಸ್ಥಳದಲ್ಲಿ ವೆಯ್ಟಿಂಗ್ ಹಾಲ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ, AC ಎಲ್ಲ ಇಟ್ಟು. ನಾನು 5 ವರ್ಷ ಆಯಿತು ಧರ್ಮಸ್ಥಳಕ್ಕೆ ಬಂದು. ಹಾಸನ್ಗೆ ಬಂದಾಗ ಪ್ಲ್ಯಾನ್ ಮಾಡ್ಕೊಂಡು ಬರೋದು ಧರ್ಮಸ್ಥಳ ಸುಬ್ರಹ್ಮಣ್ಯ ಹೋಗ್ಬಿಟ್ಟು ಬರೋಣ ಅಂತೇಳಿ. ನಾವು ಬೇರೆ ಕೆಲಸದಲ್ಲಿ ಬ್ಯುಸಿಯಾಗಿ ಹೋಗ್ಬಿಡ್ತೀವಿ, ಸೊ ಅದಂಗೆ ಪೆಂಡಿಂಗಲ್ಲಿ ಉಳ್ಕೊಬಿಡುತ್ತೆ. ಸೊ ಹಾಗಾಗಿ ಈ ಸಲ ಬೇಗನೆ ಬಂದಿದ್ದೀವಿ, ಫಸ್ಟೇ ಬಂದಿದ್ದೀವಿ ದೇವಸ್ಥಾನಕ್ಕೆ. ಅಂದರೆ ಯಾವಾಗಲೂ ಪ್ರತಿ ವರ್ಷ ನಾವು ಮನೆದೇವರ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ನಾವೆಲ್ಲೆಲ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ, ಆಮೇಲೆ ಬೇರೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀವಿ. ಸೊ ಹಾಗೆ ಇಲ್ಲಿ ಅಣ್ಕಾಯಿ ಕೊಡುವಂಥ ಜಾಗ, ಅಣ್ಕಾಯಿ ಮಾಡಿಸ್ತೀವಿ ಅಂತ ಅಂದರೆ ಅಣ್ಕಾಯಿನ ತಗೊಂಡು ಹೋಗ್ಬೋದು. ಸೊ ಅವರಿಗೆ ಪ್ರಸಾದ ಕೊಡ್ತಾರೆ, ಪ್ರಸಾದ ಬ್ಯಾಗ್ ಅಂತ ಕೊಡ್ತಾರೆ ಲಾಸ್ಟಲ್ಲಿ. ಸೊ ನಾವು ಒಂದು ಅರ್ಚನೆ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಅರ್ಚನೆ ಬ್ಯಾಗ್ನ ತಗೊಂಡು, ಹಾಗೆ ಕಾಯೆಲ್ಲ ಒಡ್ಕೊಡೋರು ಮುಂದೆ ಇದ್ದಾರೆ. ಸೊ ನಾವು ಕಾಯೆಲ್ಲ ಹೊರಗಡೆನೇ ಅಂದರೆ ಗರ್ಭಗುಡಿ ಹೋಗ್ತೀವಲ್ವ, ಸೊ ಅದಕ್ಕಿಂತ ಮುಂಚೆನೇ ಕಾಯಿನ ಒಡ್ಕೊಂಡು ಹೋಗಬೇಕು. ಕ್ಯೂ ನೋಡ್ತಾ ಇದ್ರೇ ಗೊತ್ತಾಗುತ್ತೆ ಅಂತ ಅನಿಸುತ್ತೆ, ಅಷ್ಟು ಜನ ಕಮ್ಮಿ ಇದ್ದರು. ಮುಂಚೆ ಎಲ್ಲ ಇಲ್ಲೆಲ್ಲ ಫುಲ್ಲು ಕೂತ್ಕೊಂಡು ನಿಂತ್ಕೊಂಡು ತಿರುಪತಿಗೆ ಹೋಗ್ತೀವಲ್ಲ ಆ ರೀತಿ ಕ್ಯೂ ನಿಂತ್ಕೊಂಡು ಹೋಗಬೇಕಾಗಿತ್ತು, ಅಷ್ಟು ಜನ ಇರ್ತಾಯಿದ್ರು. ಬಟ್ ನಾವು ಅದೇ ರೀತಿ ಅಂದ್ಕೊಂಡು ಬಂದ್ವಿ, ತುಂಬ ರಶ್ ಆಗಿರುತ್ತೆ. ಬಟ್ ನೋಡೋಣ ಅಂತ ಅಂದರೆ ಮಂಜುನಾಥ ಸ್ವಾಮಿ ದರ್ಶನ ಮಾತ್ರ ಮುಗಿಸ್ಕೊಂಡು ಹೋಗೋಣ, ಸುಬ್ರಹ್ಮಣ್ಯಕ್ಕೆ ಹೋಗೋದು ಬೇಡ ಅಂತ ಅಂದ್ಕೊಂಡು ಬಂದಿದ್ವಿ. ಬಟ್ ಇಲ್ಲಿ ಬೇಗನೆ ದರ್ಶನ ಆಯಿತು. ಕ್ಯೂ ನೋಡ್ತಾ ಇದ್ರೆ ಗೊತ್ತಾಗ್ಬೋದು ಅಂತ ಅಂದ್ಕೊಳ್ತೀನಿ. ಜಾಸ್ತಿ ಜನ ಇರಲಿಲ್ಲ, ಕಮ್ಮಿ ಜನ ಇದ್ದರು. ಮತ್ತು ದರ್ಶನವೂ ಅಷ್ಟು ಚೆನ್ನಾಗಾಯಿತು, ದೇವ್ರು ನೋಡೋಕ್ಕೂ ಅಷ್ಟು ಕೂಡ ಇರಲಿಲ್ಲ. ಬೇಗ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಬಟ್ ಕ್ಯೂ ಮೂವ್ ಆಗ್ದಲೇ ಹಂಗೆ ಅಲ್ಲೇ ಗಂಟೆ ನಿಲ್ಲಿಸ್ಕೊಂಡು ಕೂರಿಸ್ಕೊಂಡು ಆಮೇಲೆ ದರ್ಶನಕ್ಕೆ ಬಿಟ್ಟರೆ ಒಂಥರ ಜನರಿಗೆ ಒಂಥರ ಬೇಜಾರು ಅಂತ ಅನ್ನಿಸ್ತಾ ಇರುತ್ತೆ. ಸೊ ಬೇಗ ದರ್ಶನ ಆಗಲಿಲ್ವಲ್ಲಪ್ಪ, ಇಷ್ಟೊತ್ತು ವೆಯ್ಟ್ ಮಾಡಿಸ್ತಾರಲ್ಲ ಅನ್ನೋ ರೀತಿ ಫೀಲ್. ತಿರುಪತಿಗೆ ಹೋಗಿದ್ದಾಗ ನಾವು ಕರೆಕ್ಟ್ ಬ್ರಹ್ಮೋತ್ಸವ ಟೈಮಲ್ಲಿ ಹೋಗಿದ್ದಂಥದ್ದು. ಫುಲ್ಲು ರಶ್ ಇತ್ತು. ಫುಲ್ ಒಂದು ನೈಟು ನಾವು ಹಾಲಲ್ಲೇ ಕಾದಿದ್ದೀವಿ. ಬೆಳಗಿನ ಜಾವ 4 ಗಂಟೆಗೆ 5:15 ಏನೋ ಬಿಟ್ಟಿದ್ರು ನಮಗೆ ದರ್ಶನಕ್ಕೆ. ತಿರುಪತಿ ಅಂದ್ರೇ ಇಷ್ಟು ರಶ್ ಇರುತ್ತಾ ಅನ್ನೋ ರೀತಿಲಿ ಅಷ್ಟು ವೆಯ್ಟ್ ಮಾಡಿ ಹೋಗಿದ್ವಿ. ಬಟ್ ನಾನೊಂದು 4 ಸಲ ಹೋಗ್ಬಿಟ್ಟು ಬಂದಿದ್ದೀನಿ, ಅಷ್ಟು ರಶ್ ಇರಲ್ಲ. ಸೊ ಕರೆಕ್ಟಾಗಿ ಟಿಕೆಟ್ ಮಾಡಿಸ್ಕೊಂಡು ಕೆಳಗಡೆ ಕ್ಯೂ ನಿಂತ್ಕೊಂಡಾಗ ದರ್ಶನಕ್ಕೆ ಅಂತ ಟಿಕೆಟ್ ತೊಗೊಂಡೋದ್ರೆ ಆದಷ್ಟು ಬೇಗ ತಿರುಪತಿಲಿ ಕೂಡ ದರ್ಶನ ಮುಗಿಸ್ಕೊಂಡು ಬರ್ಬೋದು. ಬಟ್ ನಾವು ಇವಾಗ ಮಂಜುನಾಥ ಸ್ವಾಮಿ ದರ್ಶನ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದ ಒಳಗಡೆ ಸ್ವಲ್ಪ ಹೊತ್ತು ಆರಾಮಾಗಿ ಕೂತ್ಕೊಳ್ಳೋಕ್ಕೂ ಟೈಮ್ ಸಿಕ್ತು. ಅಂದರೆ ಜನ ಜಾಸ್ತಿ ಇರಲಿಲ್ವಲ್ಲ, ಸೊ ಹಾಗಾಗಿ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಧ್ಯಾನ ಎಲ್ಲ ಮಾಡಿಕೊಂಡು ಆಮೇಲೆ ನಾವು ಹೊರಗಡೆ ಬಂದ್ವಿ. ಸೊ ಸುತ್ತಮುತ್ತ ದೇವಸ್ಥಾನ ಈ ರೀತಿ ಇದೆ. ಜನ ಹೊರಗಡೆ ಬಂದಮೇಲೆ ಎಷ್ಟು ಚೆನ್ನಾಗಿದ್ದಾರೆ ಅಂತ ಗೊತ್ತಾಯಿತು. ಅಂದರೆ ನಾವು ಕರೆಕ್ಟು ಮಧ್ಯಾಹ್ನ 1 ಗಂಟೆಗೆ ಹೊರಟ್ವಿ ನಾವು ಕ್ಯೂಗೆ. ಬೇಗ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಸೊ ಸುತ್ತಮುತ್ತ ನೋಡ್ತಾ ಇದ್ರೆ ತುಂಬ ಚೆನ್ನಾಗಿದ್ದಾರೆ ಹೊರಗಡೆ ಅಂತ ಅನ್ನಿಸ್ತು ನನಗೆ ಬಂದಮೇಲೆ. ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಊಟ ಕೊಡ್ತಾಯಿದ್ರು. ಸೊ ಊಟ ಮಾಡ್ಕೊಂಡು ಹೋಗೋಣ ಅಂತ ಬೇರೆ ಕ್ಯೂ ಇದು. ಇವಾಗ ಬರ್ತಾ ಇದ್ದಾರಲ್ಲ ಇವರೆಲ್ಲ ಊಟ ಮುಗಿಸ್ಕೊಂಡು ಬರ್ತಾ ಇರುವಂಥದ್ದು. ಸೊ ಇವಾಗ ಊಟಕ್ಕೆ ಹೋಗ್ತಿರೋದು ಈ ರೀತಿ ಕ್ಯೂವಲ್ಲಿ ಹೋಗ್ತಾ ಇದ್ವಿ. ಊಟದಲ್ಲೂ ಕೂಡ ತುಂಬ ಚೇಂಜಸ್ ಮಾಡಿದ್ದಾರೆ. ಸೊ ನಾವು ಮುಂಚೆ ಎಲ್ಲ ಚಕ್ಲಿ ಬಲ್ ಹಾಕೊಂಡು ಊಟಕ್ಕೆ ಕೂತ್ಕೊಳ್ತಾ ಇದ್ವಿ. ಬಟ್ ಇವಾಗ ಊಟದ ಟೇಬಲ್ಲು ಕೂತ್ಕೊಳ್ಳೋಕೆ ಚೇರ್ ಎಲ್ಲ ಮಾಡಿದ್ದಾರೆ. ಸೊ ಚೆನ್ನಾಗಿದೆ,
ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಧರ್ಮಸ್ಥಳದಲ್ಲಿ ನೀಟ್ ಬಗ್ಗೆ ಮಾತಾಡೋಂಗೆ ಇಲ್ಲ. ಎಷ್ಟೊಂದು ಜನ ಲಕ್ಷಾಂತರ ಭಕ್ತರು ಬರ್ತಾರೆ. ಊಟದ ಹಾಲೆಲ್ಲ ಎಷ್ಟೊಂದು ನೀಟಾಗಿ ಮೇಂಟೈನ್ ಮಾಡ್ತಾರೆ. ಸೊ ನಾವು ಊಟಕ್ಕೆ ಹೋಗಿ ಕೂತ್ಕೊಂಡ್ವಿ. ಬೇಳೆ ಪಾಯಸ ಮಾಡಿದ್ರು, ನನಗಂತೂ ತುಂಬ ಇಷ್ಟ ಆಯಿತು. ಹಾಗೆ ಸೋರೆಕಾಯಿ ಪಲ್ಯ ಮತ್ತು ರೈಸು ಹಾಗೆ ಸಾಂಬಾರು ತುಂಬ ಚೆನ್ನಾಗಿತ್ತು. ಮುಂಚೆ ಎಲ್ಲ ಫಾಸ್ಟಾಗಿ ಊಟ ಬಡಿಸ್ಕೊಂಡು ಹೋಗೋರು. ಇವಾಗ ಅಷ್ಟೊಂದು ಫಾಸ್ಟಾಗಿ ಊಟ ಬಡಿಸೋದಿಲ್ಲ, ಸ್ವಲ್ಪ ನಿಧಾನಕ್ಕೆ ಊಟ ಬಡಿಸ್ತಾರೆ. ಬಟ್ ರಿತ್ವಿಕಂಗೆ ನಾನು ಪಕ್ಕದಲ್ಲೇ ಕೂರಿಸ್ಕೊಂಡು ಹೇಳ್ತಾ ಇದ್ದೆ, ಬೇಗ ಬೇಗ ಊಟ ಮಾಡಲಿಲ್ಲ ಅಂತ ಅಂದರೆ ಮಜ್ಜಿಗೆ ಎಲ್ಲ ಅದ್ರ ಮೇಲೆ ಹಾಕ್ತಾರೆ ನೋಡು ಅನ್ನದ ಮೇಲೆ ಅಂತ ಹೇಳಿ. ಯಾಕಂದರೆ ರಿತ್ವಿಕ್ ಮೊಸರು ತಿನ್ನಲ್ಲ, ಹಾಗಾಗಿ ನಾನು ಬೇಗ ನೀನು ಸಾಂಬಾರಲ್ಲಿ ಊಟ ಮಾಡ್ಕೊಂಬಿಡು ಅಂತ ಹೇಳ್ತಿದ್ದೆ. ಆದರೆ ನಿಧಾನವಾಗಿ ಊಟ ಬಡಿಸಿದ್ರು. ಚಿಕ್ಕ ವಯಸ್ಸಿನಿಂದಲೂ ತುಂಬ ಸಲ ಬಂದಿದ್ದೀವಿ ನಾವು. ಚಿಕ್ಕ ಮಕ್ಕಳಲ್ಲಿದ್ದಾಗೆಲ್ಲ ಇಲ್ಲಿ ಕೂತ್ಕೊಂಡು ಊಟ ಮಾಡಿದ್ದು ಕೂಡ ನೆನಪಿದೆ ನಮಗೆ. ಅವಾಗೆಲ್ಲ ಎಲ್ಲೆಲ್ಲಿ ಊಟ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಒಂದಿನೆಲ್ಲ ಫುಲ್ ಟೈಮ್ ಆಗೋಗ್ಬಿಡೋದು. ಧರ್ಮಸ್ಥಳಕ್ಕೆ ಬಂದು ಇಲ್ಲಿ ರೂಮ್ ಮಾಡಿ ಉಳಿದು ನೇತ್ರಾವತಿ ನದಿಲಿ ಸ್ನಾನ ಮಾಡಿ ಮುಡಿ ಕೊಟ್ಟು ಆಮೇಲೆ ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ವಿ. ಬಟ್ ಇವಾಗ ರೋಡೆಲ್ಲ ಚೆನ್ನಾಗಿ ಇರೋದ್ರಿಂದ, ರೋಡ್ ಚೆನ್ನಾಗಿ ಮಾಡಿರೋದ್ರಿಂದ ಹಾಸನದಿಂದ ಧರ್ಮಸ್ಥಳಕ್ಕೆ ಬೇಗನೆ ಬರ್ಬೋದು. ಸೊ ಒನ್ ಡೇಲಿ ನಾವು ಸುಬ್ರಹ್ಮಣ್ಯ, ಧರ್ಮಸ್ಥಳ ಎಲ್ಲ ಕೂಡ ನೋಡ್ಕೊಂಡು ಹೋಗ್ಬೋದು. ಬಟ್ ಬೆಳಗ್ಗೆ ಬೇಗ ಬರಬೇಕು. ಒಂದು 5 ಗಂಟೆಗೆ ಹಾಸನಿಂದ ಹೊರಟ್ವಿ ಅಂತ ಅಂದರೆ ಎಲ್ಲ ದೇವಸ್ಥಾನಗಳನ್ನು ನೋಡ್ಕೊಂಡು ಹೋಗ್ಬೋದು. ಇಲ್ಲಿ ಈ ಊಟದ ಹಾಲಲ್ಲಿ ಎಷ್ಟೊಂದು ಜನ ಕೂತ್ಕೊಂಡು ಊಟ ಮಾಡ್ತಾರೆ. ಮತ್ತು ಕ್ಲೀನಿಂಗ್ ಕೂಡ ಅಷ್ಟೇ ಫಾಸ್ಟಾಗಿ ಬೇಗ ಬೇಗ ತಟ್ಟೆಗಳನ್ನೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಿಬಿಡ್ತಾರೆ. ಸೊ ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಊಟ ಕೊಡ್ತಲೇ ಇರ್ತಾರೆ. ಎಷ್ಟೊಂದು ಬ್ಯುಸಿ ಆಗಿದ್ರೂ ನೀಟಾಗಿ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಎಲ್ಲ ಮುಗಿಸ್ಕೊಂಡು ಹೊರಗಡೆ ಹೋಗಿ ಕೈ ತೊಳ್ಕೊಂಡು ಕುಡಿಯೋ ನೀರು ವ್ಯವಸ್ಥೆ ಎಲ್ಲ ಹೊರಗಡೆನೇ ಇದೆ. ಸೊ ಅಲ್ಲಿ ನೀರು ಕುಡ್ಕೊಂಡು ಮತ್ತು ರೆಸ್ಟ್ ರೂಮ್ಗೆಲ್ಲ ಇಲ್ಲೇ ಪಕ್ಕದಲ್ಲೇ ಮಾಡಿದ್ದಾರೆ. ಮುಂಚೆ ಎಲ್ಲ ಇರಲಿಲ್ಲ, ಬಟ್ ಇವಾಗ ಮಾಡಿರ್ಬೋದು ಅಂತ ಅಂದ್ಕೊಳ್ತೀನಿ. ಸೊ ನಮಗೆ ಅಲ್ಲಿಂದ ಹೊರಗಡೆ ಬಂದಮೇಲೆ ಶೆಕೆಗೆ ಏನಾದರೂ ಕೂಲಾಗಿ ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು. ಸೊ ನಾವು ಊಟಕ್ಕೆ ಕ್ಯೂವಲ್ಲಿ ಹೋದ್ವಿ ಅಲ್ವಾ. ಸೊ ಅದೇ ರಿಟರ್ನ್ ಬರಬೇಕಾದ್ರೆ ಅಲ್ಲ ಐಸ್ ಕ್ರೀಮ್ ಮಾರ್ತಿದ್ದಾರೆ. ಅವ್ರವ್ರ ಫೇವ್ರೇಟ್ ಐಸ್ ಕ್ರೀಮ್ ಎಲ್ಲ ತೊಗೊಂಡು ಸ್ವಲ್ಪ ತಲೆ ತಿನ್ಕೊಂಡು ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಕಾರ್ ಪಾರ್ಕಿಂಗ್ ಮಾಡಿದ್ವಲ್ವಾ, ಅಲ್ಲಿಗೆ ಬಂದು ಅಲ್ಲಿಂದ ನೆಕ್ಸ್ಟ್ ನಾವು ಇನ್ನೊಂದು ದೇವಸ್ಥಾನಕ್ಕೆ ಹೋದ್ವಿ. ತುಂಬ ಚೆನ್ನಾಗಿದೆ ಈ ದೇವಸ್ಥಾನ. ನೇತ್ರಾವತಿಯಿಂದ 1 ಕಿಲೋಮೀಟರ್ ಆಗುತ್ತೆ. ರಾಮ ಸಂಸ್ಥಾನ ಅಂತ ದೇವಸ್ಥಾನ ತುಂಬ ಚೆನ್ನಾಗಿದೆ. ಸೊ ನಾನು ಇದೇ ಫಸ್ಟ್ ಟೈಮ್ ನೋಡ್ತಿರೋದು. ತುಂಬ ಸಲ ಧರ್ಮಸ್ಥಳಕ್ಕೆ ಬಂದಿದ್ವಿ, ಇದುವರೆಗೂ ನೋಡಿಲ್ಲ. ಬಟ್ ಅವಾಗ ಇತ್ತೋ ಏನೋ ನನಗೆ ಗೊತ್ತಿಲ್ಲ. ಆದರೆ ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ. ಧರ್ಮಸ್ಥಳಕ್ಕೆ ಯಾರಾದರೂ ಹೋದಾಗ ಈ ದೇವಸ್ಥಾನ ನೋಡ್ಕೊಂಡು ಬನ್ನಿ. ಭಾಳ ಅದ್ಭುತವಾಗಿದೆ ಈ ದೇವಸ್ಥಾನ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸ್ಥಳದಲ್ಲಿ ಅಣ್ಕಾಯಿ ಮಾಡಿಸೋಕೆ ಅಂತ ನಾನು ಅರ್ಚನೆ ಐಟಮ್ ತೊಗೊಂಡಿದ್ನಲ್ಲ. ಸೊ ಅವ್ರಿಗೆ ಮಾತ್ರ ಈ ರೀತಿ ಪ್ರಸಾದದ ಬ್ಯಾಗು ಅಂತ ಕೊಡ್ತಾರೆ. ಮಹಾಗಣಪತಿ ಪಂಚಕಜಾಯ ಪ್ರಸಾದ ಅಂತ ಒಂದು ಈ ರೀತಿ ಇರುತ್ತೆ. ಹಾಗೆ ತೀರ್ಥ ಮತ್ತು ಕುಂಕುಮ, ಅದ್ರ ಜೊತೆಗೆ ಇದು ಅಣ್ಣಪ್ಪ ಸ್ವಾಮಿ ಎಳ್ಪುಡಿ ಅಂತ ಒಂದು ಎಳ್ಪುಡಿ ಅಂತ ಇರುತ್ತೆ. ಸೊ ಅದು ಕೂಡ ಚೆನ್ನಾಗಿದೆ. ಸೊ ಇದು ನಾನಿದೆ ಫಸ್ಟ್ ಟೈಮ್ ನೋಡ್ತಿರೋದು. ಇದು ಕೂಡ ಮುಂಚೆ ಎಲ್ಲ ಇರ್ತಾ ಇರಲಿಲ್ಲ ಧರ್ಮಸ್ಥಳದ ಪ್ರಸಾದದಲ್ಲಿ. ಅಂದರೆ ಒಣದ್ರಾಕ್ಷಿನೂ ಮತ್ತು ಕಲ್ಸಕ್ರೆನೂ ಹಾಕೊಟ್ಟಿದ್ರು. ಮೊದಲೆಲ್ಲ ಧರ್ಮಸ್ಥಳಕ್ಕೆ ಹೋಗಿ ಬಂದಿದ್ದೀವಿ ಅಂದರೆ ಒಂದು ಪ್ರಸಾದ ಅಂತೇಳಿ ಪಕ್ಕದ ಮನೆಗೆಲ್ಲ ಪ್ರಸಾದ ಕೊಡ್ತಾ ಇದ್ವಿ. ಒಂದು 5-6 ಮನೆಗಾದರೂ ಪ್ರಸಾದನ ಹಂಚ್ತಾ ಇದ್ವಿ. ಬಟ್ ಇವಾಗೆಲ್ಲ ಯಾರು ಕೊಡೋದೇ ಇಲ್ಲ. ಸೊ ಹಾಗೆ ನಾನು ಹೇಳಿದ್ನಲ್ಲ, ಇದೇ ಅದೇ ಶ್ರೀರಾಮಕೃಷ್ಣ ಸಂಸ್ಥಾನ ಅಂತ ಹೆಸರಾಕಿದ್ದಾರೆ. ತುಂಬ ಚೆನ್ನಾಗಿದೆ. ಹಾಗೆ ನಾವು ಕಾರಲ್ಲಿ ಒಂದು ರೌಂಡ್ ಹಾಕೊಂಡು ಬರೋಣ ಅಂತ ಬಂದ್ವಿ. ಸೊ ಹಾಗೆ ಅದರಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಶಿವಪಾರ್ವತಿಗೆ ಪೂಜೆ ಮಾಡ್ತಾರೆ, ಫಸ್ಟ್ ಫ್ಲೋರಲ್ಲಿ ರಾಮ ಸೀತಾಗೆ ಪೂಜೆ ಮಾಡ್ತಾರೆ. 2 ದೇವರುಗಳನ್ನು ಕಣ್ ತುಂಬ ನೋಡ್ಬೋದು. ಮತ್ತು ಇಲ್ಲಿ ಅಕ್ಕಪಕ್ಕದಲ್ಲಿ ಚಿಕ್ಕ ಪುಟ್ಟ ದೇವಸ್ಥಾನಗಳು ಕೂಡ ತುಂಬ ಚೆನ್ನಾಗಿದೆ. ಹಾಗೆ ನವದುರ್ಗೆಗಳನ್ನ ನೋಡ್ಬೋದು, ನವದುರ್ಗೆಯರನ್ನ ನೋಡ್ಬೋದು. ಆಯಾ ಕಲರಲ್ಲಿ ಭಾಳ ಚೆನ್ನಾಗಿ ಪೂಜಿಸಿದ್ರು. ಹಾಗೆ ನವಗ್ರಹಗಳನ್ನು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು. 2 ಕೂಡ ನೋಡ್ಬೋದು ಈ ದೇವಸ್ಥಾನದಲ್ಲಿ. ತುಂಬ ಚೆನ್ನಾಗಿತ್ತು ದೇವಸ್ಥಾನದ ಮೆಟ್ಲನ್ನು ಹತ್ತಬೇಕಾದ್ರೆ ಕಾಲು ತೊಳ್ಕೊಂಡು ಮೆಟ್ಲನ್ನು ಹತ್ತಬೇಕು ಅಂತ ಎನಿ ಟೈಮ್ ನೀರು ಹರಿತಾ ಇರುತ್ತೆ ಇಲ್ಲಿ. ಚೆನ್ನಾಗಿತ್ತು. ಹಾಗೆ ಇದು ಸುಬ್ರಹ್ಮಣ್ಯದಲ್ಲೂ ಕೂಡ ಈ ರೀತಿ ಮಾಡಿದ್ದಾರೆ. ಹಾಗೆ ನಾವು ಸ್ಟೆಪ್ ಹತ್ಕೊಂಡು ಬಂದ್ವಿ. ದೇವಸ್ಥಾನದ ಒಳಗಡೆ ಬಂದಮೇಲೆ ಎಷ್ಟು ತಂಪಾಗಿತ್ತು ಗೊತ್ತಾ ದೇವಸ್ಥಾನ. ಆ ಬಿಸಿಲಲ್ಲಿ ನಮಗೆ ಹತ್ಕೊಂಡು ಬಂದಮೇಲೆ ದೇವಸ್ಥಾನದಲ್ಲಿ ಒಂದು ಸ್ವಲ್ಪ ತಲೆ ಕೂತ್ಕೊಂಡ್ಬಿಡೋಣ ಅಂತ ಅನ್ನಿಸ್ತು. ಅಷ್ಟು ಬಿಸಿಲಿತ್ತು ಹೊರಗಡೆ. ಸೊ ಇಷ್ಟು ನಾನು ಅಂದರೆ ಅಲ್ಲಿ ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ಕೆಲವೊಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಒಳಗಡೆ ಅಂತೂ ಅದ್ಭುತವಾಗಿದೆ ದೇವಸ್ಥಾನ, ಅಷ್ಟೊಂದು ಚೆನ್ನಾಗಿತ್ತು. ನನಗೆ ವಿಡಿಯೋ ಮಾಡಬಾರ್ದು ಅಂತ ಗೊತ್ತಾಗಲಿಲ್ಲ. ನನ್ನ ಪಾಡಿಗೆ ನಾನು ವಿಡಿಯೋ ಮಾಡ್ತಾ ಇದ್ದೆ. ಚೆನ್ನಾಗಿತ್ತು ದೇವಸ್ಥಾನ. ಕ್ಲಿಪ್ಪಿಂಗ್ ತೊಗೋತಾ ಇದ್ದೆ ನಾನು. ಆಮೇಲೆ ನಾನು ವಿಡಿಯೋ ಮಾಡೋದು ನೋಡಿಬಿಟ್ಟು ಫೋಟೋ ಹಾಗೆ ವೀಡಿಯೋಸ್ ಏನು ಮಾಡಬೇಡಿ ಅಂತ ಹೇಳಿದರು. ಸೊ ಹಾಗಾಗಿ ನಾನು ವಿಡಿಯೋ ಮಾಡಲಿಲ್ಲ. ಅವ್ರು ಹೇಳಿದ ಮೇಲೂ ಅಷ್ಟು ವಿಡಿಯೋ ಮಾಡಿದ್ರೆ ನಮಗೆ ಅದು ಸರಿ ಅನಿಸೋದಿಲ್ಲ. ಸೊ ಹಾಗಾಗಿ ನಾನು ಮಾಡೋಕ್ಕೆ ಹೋಗಲಿಲ್ಲ. ಸ್ವಲ್ಪ ಕೆಲವೊಂದು ಕ್ಲಿಪ್ಪಿಂಗ್ ಮಾತ್ರ ತೊಗೊಂಡೆ ದೇವಸ್ಥಾನದ್ದು. ಸೊ ಹಾಗೆ ಹೊರಗಡೆ ಬಂದ ಮೇಲೆ ಹೊರಗಡೆ ಮಾಡ್ಕೊಳ್ಳಿ ಅಂತ ಹೇಳಿದರು. ಸೊ ಹಾಗಾಗಿ ಹೊರಗಡೆ ಮಾತ್ರ ನೀಟಾಗಿ ನಾನು ವಿಡಿಯೋ ಮಾಡಿಕೊಂಡೆ. ಹಾಗೆ ಇಲ್ಲಿ ಗುಳಿಗ ದೇವಸ್ಥಾನ ಕೂಡ ಇದೆ. ಸೊ ಅದನ್ನೆಲ್ಲ ನೋಡಿಕೊಂಡು ನಾವು ಕಾರ್ ನಿಲ್ಸಿದ್ವಲ್ಲ, ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಹನ್ಸಿಕಾ ಅಂತೂ ಅಮ್ಮ ಕಾಲು ಸುಡ್ತಾ ಇಲ್ವಾ, ವಿಡಿಯೋ ಮಾಡ್ತಾ ನಿಂತಿದ್ದೀರಲ್ಲ ಬನ್ನಿ ಬೇಗ ಅಂತ ಕರಿತಾ ಇದ್ಲು. ಓಡೋಗ್ತಾ ಇದ್ಲು ಅವಳು. ಆ ವೈಟ್ ಮಾರ್ಕಲ್ಲೂ ಕೂಡ ನಿಲ್ಲಕ್ಕಾಗ್ತಾ ಇರಲಿಲ್ಲ, ಅಷ್ಟು ಬಿಸಿಲು. ಹಾಗೆ ದೇವಸ್ಥಾನದ ಸುತ್ತಮುತ್ತ ವ್ಯೂ ಈ ರೀತಿ ಇದೆ. ಪಕ್ಕದಲ್ಲೇ ಒಂದು ಚಿಕ್ಕ ಕೊಳ ಥರ ಮಾಡಿದ್ದಾರೆ. ಎಲ್ಲರೂ ಕೂಡ ಅದರಲ್ಲಿ ಕಾಯಿನ ಹಾಕಿದ್ರು. ಸೊ ಹಂಗೆ ಮೀನು ಕೂಡ ಬಿಟ್ಟಿದ್ರು, ಕಲರ್ ಚೆನ್ನಾಗಿತ್ತು.
ಇತ್ತು. ಹಾಗೆ ಅದನ್ನೆಲ್ಲ ನೋಡಿಕೊಂಡು ಸುತ್ತಮುತ್ತ ಎಲ್ಲ ತಿರುಗಾಡ್ಕೊಂಡು, ತಂಪತ್ತಾಗಿದ್ರೆ ಇನ್ನೂ ಚೆನ್ನಾಗಿರೋದು, ಬಿಸಿಲು ಟೈಮ್ ಅಲ್ವಾ, ಬೇಗ ಬೇಗ ಬಂದುಬಿಟ್ವಿ ನೋಡಿಕೊಂಡು. ಸೊ ಹಾಗೆ ನಾವು ಇಲ್ಲಿಂದ ನೆಕ್ಸ್ಟ್ ಹೋಗಿದ್ದೆ ಪ್ಲೇಸು ಸೌತಡ್ಕಾಗೆ ಹೋದ್ವಿ. ಇದನ್ನು ಕೂಡ ನಾನು ಇದೇ ಫಸ್ಟ್ ಟೈಮ್ ನೋಡಿರುವಂಥದ್ದು. ಧರ್ಮಸ್ಥಳಕ್ಕೆ ತುಂಬ ಸಲ ಬಂದ್ರೂ ಈ ರೀತಿ ಒಂದು ಟೆಂಪಲ್ ಇದೆ ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ಸೊ ಈ ಸಲ ನಾವು ನೋಡಿದ್ದು. ಹಾಗೆ ನಮ್ಮ ಋತ್ವಿಕ್ ಅಂತೂ ಕಾರ್ ಹತ್ತಿದ ತಕ್ಷಣ ಫುಲ್ ಮಲಗೋದೇ ಕೆಲಸ. ಬೇಡ ಕಣೋ ಮಲಗಬೇಡ, ಇಲ್ಲೇ ಹತ್ರದಲ್ಲಿ ಇನ್ನೊಂದು ದೇವಸ್ಥಾನ ಇದೆ, ಕುತ್ಕೋ, ಇಳಿಯೋಕ್ಕಾಗಲ್ಲ, ಆಮೇಲೆ ಲೇಟ್ ಮಾಡ್ತೀಯ ನೀನು ಅಂತ ಹೇಳಿದರೆ, ಇನ್ನೂ ಎಷ್ಟು ದೇವಸ್ಥಾನ ನೋಡ್ತೀರಾ ಅಮ್ಮ, ಇಲ್ಲಿ ವಂಡ್ರಲ್ಲ ಹಾಗೆ JRS ಥರ ಏನೂ ಇಲ್ವಾ ಶೆಕೆಗೆ, ಆ ರೀತಿ ಕರ್ಕೊಂಡೋಗಿ ನಾವು ಅಲ್ಲಿಗೆ ಹೋಗಬೇಕು ಅಂತ ಇದ್ರು. ಬಟ್ JRS ಪ್ಲ್ಯಾನ್ ಮಾಡಿದ್ರು, ಹೋಗೋಕ್ಕಾಗಲಿಲ್ಲ ಅವರಿಗೆ, ಬೇರೆ ಬೇರೆ ಕಡೆ ಹೋಗ್ಬೇಕಾಗಿತ್ತು ಅಂತ ಹೇಳಿಬಿಟ್ಟು ನಾವೇ ಬೇಡ ಅಂತ ನೆಕ್ಸ್ಟ್ ಟೈಮ್ ಹೋದ್ರಾಗುತ್ತೆ ಅಂತ ಬಿಟ್ವಿ. ಹಾಗೆ ಸೌತಡ್ಕಕ್ಕೆ ಬಂದಿದ್ದೀವಿ. ಇಲ್ಲಿ ಈ ದೇವಸ್ಥಾನದ ವಿಶೇಷತೆ ಏನು ಗೊತ್ತಾ, ದೇವಸ್ಥಾನದ ಒಳಗಡೆ ಇಲ್ಲ, ಹೊರಗಡೆ ಇರುವಂಥದ್ದು ಗಣಪತಿ. ತುಂಬ ಚೆನ್ನಾಗಿದೆ ಈ ದೇವಸ್ಥಾನ. ಮತ್ತು ಇಲ್ಲಿ ಸುತ್ತಮುತ್ತ ಗಂಟೆಗಳನ್ನೆಲ್ಲ ಕಟ್ಟಿದಾರಲ್ಲ, ನೋಡ್ತಾ ಇರ್ಬೋದು. ಸೊ ಇದು ಮನಸ್ಸಲ್ಲಿ ನಮಗೆ ಏನಾದರೂ ಕೆಲಸಗಳಾಗಬೇಕು ಅಂತಂದರೆ ಮನಸ್ಸಲ್ಲೇ ಅರಸ್ಕೊಂಡು ಗಂಟೆನ ತಂದು ಕಟ್ಟೋಗ್ಬೋದು, ಅಂದರೆ ಅರಿಕೆ ಮಾಡಿಕೊಂಡು ಗಂಟೆಗಳನ್ನು ತಂದು ಕಟ್ಟೋಗ್ಬೋದಂತೆ. ಸೊ ನಾನು ಅಲ್ಲಿ ಶಾಪ್ಗಳು ಇಟ್ಕೊಂಡಿದ್ರಲ್ಲ ಅಂಗಡಿಗಳಲ್ಲಿ, ಅಲ್ಲಿ ಅವ್ರ ಹತ್ರ ಕೇಳಿದೆ, ಇಲ್ಲಿ ಇಷ್ಟೊಂದು ಗಂಟೆಗಳನ್ನು ಕಟ್ಟಿದ್ದಾರೆ ಮತ್ತು ಗಂಟೆಗಳನ್ನೇ ಮಾರ್ತಾ ಇದ್ದೀರಲ್ಲ ಜಾಸ್ತಿಯ, ಏನಕ್ಕಾಗಿ ಅಂತ ಹೇಳಿ. ಸೊ ಆವಾಗ ಹಂಗಂತ ಹೇಳಿದರು. ತುಂಬ ಚೆನ್ನಾಗಿತ್ತು ದೇವಸ್ಥಾನ. ಇಲ್ಲೂ ಕೂಡ ಊಟ ಎಲ್ಲ ಕೊಡ್ತಾರೆ ಮತ್ತು ಪೂಜೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಧರ್ಮಸ್ಥಳಕ್ಕೆ ಬೆಳಗ್ಗೆ ಬರಬೇಕಾದ್ರೆ ರೋಡ್ ಫುಲ್ಲಾಗಿ ವಾಚ್ ಮಾಡಿದ ಒಂದು ವಿಷಯ ಏನು ಅಂತ ಅಂದರೆ, ಫುಲ್ ಜಾರ್ ಸೋಡಾ ಅಂತ ಹೇಳಿ ಎಲ್ಲ ಅಂಗಡಿಗಳಲ್ಲೂ ಕೂಡ ಈ ರೀತಿ ಒಂದು ಬೋರ್ಡ್ ಹಾಕೊಂಡಿದ್ರು. ನಾನು ನೋಡೋಣ ಯಾವ ರೀತಿ ಇದೆ ಟೇಸ್ಟು ಅಂತ ಹೇಳಿ ಒಂದೇ ಒಂದು ತಗೊಳ್ಳೋಣ ಅಂತ ಹೇಳಿ ತಗೊಂಡೆ, ಫುಲ್ ಜಾರ್ ಸೋಡಾ ಅಂತ. ತುಂಬ ಚೆನ್ನಾಗಿದೆ, ಟೇಸ್ಟ್ ಆಗಿತ್ತು. ಬಟ್ ನನಗೆ ಫುಲ್ಲಾಗಿ ಕುಡಿಯೋಕ್ಕಾಗಲಿಲ್ಲ. ಇವಾಗ ಮಸಾಲ ಎಲ್ಲ ಮಿಕ್ಸ್ ಮಾಡಿ ಹಾಕ್ತಾರಲ್ಲ, ಸೊ ಅದನ್ನು ಸಡನ್ನಾಗಿ ಕುಡಿಬೇಕು. ಬಟ್ ನನಗೆ ಮೂಗೊಳಗಡೆ ಹೋದಂಗೆ ಅನ್ನಿಸ್ತು, ಖಾರ ಖಾರ ಆಯಿತು, ಉಸಿರಾಡೋಕ್ಕೆ ಸರಿ ಅಂತ ಅನ್ನಿಸ್ಲಿಲ್ಲ. ಸೊ ಫಾಸ್ಟಾಗಿ ಕುಡಿಯೋದಾದರೆ ಪರವಾಗಿಲ್ಲ, ಎಲ್ಲ ಕೆಳಗಡೆನೇ ಚೆಲ್ಲೋಗ್ಬಿಡ್ತು. ಬಟ್ ಟೇಸ್ಟಾಗಿ ಚೆನ್ನಾಗಿತ್ತು. ಸೊ ನೋಡೋಣ, ಟ್ರೈ ಮಾಡೋಣ ಹೇಗಿದೆ ರುಚಿ ಅಂತ ಹೇಳಿಬಿಟ್ಟು ತಗೊಂಡಿದ್ದು. ಚೆನ್ನಾಗಿತ್ತು. ಅಂದರೆ ಸೋಂಬು ಕಾಳು ಅಂತ ಹೇಳ್ತೀವಲ್ವ, ಸೊ ಅದು ಮತ್ತು ಹಸಿರು ಮೆಣಸಿನ್ಕಾಯಿ ಫ್ಲೇವರ್ ಎಲ್ಲ ತುಂಬ ಟೇಸ್ಟ್ ಚೆನ್ನಾಗಿತ್ತು. ಸೊ ಹಾಗೆ ನಾವು ನೆಕ್ಸ್ಟ್ ಬಂದಿದ್ದು ಸುಬ್ರಹ್ಮಣ್ಯಕ್ಕೆ ಬಂದ್ವಿ. ಸುಬ್ರಹ್ಮಣ್ಯಕ್ಕೆ ಬಂದಾಗ 3 ಗಂಟೆ ಆಗಿತ್ತು ಅಂತ ಅಂದ್ಕೊಳ್ತೀನಿ. ಸೊ ಇಲ್ಲೂ ಕೂಡ ಅಷ್ಟೊಂದು ಜನ ಇರಲಿಲ್ಲ. ತುಂಬ ಚೆನ್ನಾಗಿ ಬೇಗ ದರ್ಶನ ಆಗೋಯಿತು. ಸುಬ್ರಹ್ಮಣ್ಯದಲ್ಲಂತೂ ಬೇಗ ದರ್ಶನ ಮಾಡ್ಕೊಂಡ್ವಿ. ಸೊ ಸುಬ್ರಹ್ಮಣ್ಯಕ್ಕೆ ಬಂದು ಚಪ್ಪಲಿ ಎಲ್ಲ ಬಿಟ್ಬಿಟ್ಟು ನಾವು ಕಾಲೆಲ್ಲ ತೊಳ್ಕೊಂಡು ಮತ್ತೆ ದರ್ಶನಕ್ಕೆ ಹೋಗಿ ನಿಂತ್ಕೊಂಡ್ವಿ. ನಾವು ಹೊರಗಡೆ ಜನ ನೋಡಿಬಿಟ್ಟು ತುಂಬ ರಶ್ ಇದೆಯೇನೋ ಅಂತ ಅಂದ್ಕೊಂಡು, ಬಟ್ ಅಲ್ಲೂ ಕೂಡ ರಶ್ಶೇ ಇರಲಿಲ್ಲ, ಜಾಸ್ತಿ ಕ್ಯೂ ಏನಿರಲಿಲ್ಲ ಅಲ್ವಾ. ಸೊ ಹಾಗಾಗಿ ಬೇಗ ಬೇಗ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು, ಕುಕ್ಕೆ ಸುಬ್ರಹ್ಮಣ್ಯ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ ಮೇಲೆ ಈ ರೀತಿ ಬೆಳ್ಳಿ ರಥ ನೋಡ್ಬೋದು. ಹೊರಗಡೆ ನೋಡೋಕ್ಕೆ ಜನರೆಲ್ಲ ನೋಡ್ಬೋದು, ಇಟ್ಟಿದ್ದಾರೆ. ಸೊ ಹಾಗೆ ನಾವು ಇಲ್ಲಿಂದ ಆದಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋದ್ವಿ. ಈ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಏನಿದೆ, ಇದ್ರ ಹಿಂಭಾಗಕ್ಕೆ ಆದಿ ಸುಬ್ರಹ್ಮಣ್ಯ ದೇವಸ್ಥಾನ ಇರುವಂಥದ್ದು. ಸೊ ಆ ದೇವಸ್ಥಾನದಲ್ಲೂ ಅಷ್ಟು ಜನ ಇರಲಿಲ್ಲ. ನಾವು ಅಲ್ಲೂ ಕೂಡ ಬೇಗ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು, ಪಕ್ಕದಲ್ಲೇ ಪಾರ್ಕ್ ಎಲ್ಲ ಇದೆ, ಬಟ್ ಹೋಗ್ಬೋದು. ಸೊ ನಾವು ಪಾರ್ಕ್ ಹೋಗಲಿಲ್ಲ. ಮತ್ತು ಸೆಕೆ ಅಂತೂ ಅಷ್ಟು ಇತ್ತು, ತುಂಬ ಸೆಕೆ ಇತ್ತು. ಸೊ ಹಾಗೆ ನಾವು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ನೋಡಿದ್ವಿ. ಮತ್ತು ನಾವು ಅಲ್ಲಿ ಆದಿ ಸುಬ್ರಹ್ಮಣ್ಯ ಇದೆಯಲ್ಲ, ಸೊ ಅಲ್ಲೋಗಿ ಕೂತ್ಕೊಂಡ್ವಿ. ಸೊ ಈ ರೀತಿ ದೇವಸ್ಥಾನದ ಮುಂಭಾಗದಿಂದ ಈ ರೀತಿ ಮೇಲ್ಗಡೆ ರೋಡ್ ಇದೆಯಲ್ಲ, ಇಲ್ಲಿ ನಡ್ಕೊಂಡು ಆರಾಮಾಗಿ ಹೋಗ್ಬೋದು. ಇಲ್ಲಾಂದರೆ ದೇವಸ್ಥಾನದ ಒಳಗಡೆನೇ ಡಿವೈಡ್ ಆಗುತ್ತೆ ದಾರಿ, ಅಲ್ಲೇ ಹೋಗ್ಬೋದು. ಸೊ ಈ ರೀತಿ ಪ್ಲೇಸು ಆದಿ ಸುಬ್ರಹ್ಮಣ್ಯದ್ದು ಚೆನ್ನಾಗಿದೆ. ಇದು ಕೂಡ ದೊಡ್ಡ ದೇವಸ್ಥಾನನೇ, ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ ಸರ್ಪದೋಷಗಳೆಲ್ಲ ಏನಾದ್ರು ಇರುತ್ತಲ್ವ, ಸೊ ಅದಕ್ಕೆ ಪರಿಹಾರ ಎಲ್ಲ ಮಾಡಿಕೊಡ್ತಾರೆ ಈ ದೇವಸ್ಥಾನದಲ್ಲಿ. ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡಿಕೊಟ್ರು. ಸುತ್ತ ನೀರರಿಯುತ್ತೆ, ಚೆನ್ನಾಗಿತ್ತು. ಒಂಥರ ಹೊಳೆ ಎಲ್ಲ ನೋಡಿಕೊಂಡು ದೇವಸ್ಥಾನದ ಸುತ್ತಮುತ್ತ ಎಲ್ಲ ನಡ್ಕೊಂಡು ಬರೋಕ್ಕೆ ತುಂಬ ಚೆನ್ನಾಗಿತ್ತು. ಸೊ ಈ ರೀತಿ ಇದೆ. ಹಾಗೆ ದೇವಸ್ಥಾನ ಎಲ್ಲ ನೋಡಿಕೊಂಡು ದರ್ಶನ ಎಲ್ಲ ಮುಗಿಸ್ಕೊಂಡು ಅದೇ ಸ್ಟ್ರೀಟಲ್ಲಿ ತುಂಬ ಅಂಗಡಿಗಳೆಲ್ಲ ಇದೆ. ಮಕ್ಕಳಿಗೆ ಆಟ ಸಾಮಾನುಗಳಾಗಿರ್ಬೋದು, ಹಾಗೆ ಸ್ಪೈಸಿ ಐಟಮ್ಸ್ ಆಗಿರ್ಬೋದು, ಪುರಿ ಮತ್ತು ಬೋಂಡಾ ಬಜ್ಜಿ ಈ ಥರದ ಅಂಗಡಿಗಳೆಲ್ಲ ಇದೆ ಅಲ್ಲಿ. ಸೊ ಹಾಗೆ ನಾನು ಫುಲ್ ಜಾರ್ ಸೋಡಾ ಅಂತ ಹೇಳಿದ್ನಲ್ಲ, ಅದನ್ನೇ ಮಡಿಕೆಯಲ್ಲಿ ಮಾಡ್ತಾಯಿದ್ರು. ಬಿಸಿಲಿಗೆ ತಂಪಾಗಿ ಏನಾದರೂ ಕುಡಿಯೋಣ ಅಂತ ನಾವಿಲ್ಲಿ ಮಡಿಕೆಯಲ್ಲಿ ಸೋಡಾ ತಗೊಂಡು. ಇನ್ನೊಂದೇನು ಗೊತ್ತಾ, ಈ ರೀತಿ ಟ್ರಾವೆಲ್ ಮಾಡ್ತಾ ಇರಬೇಕಾದ್ರೆ ಬಿಸಿಲು ಸೆಕೆಗೆ ಜಾಸ್ತಿ ಹೊಟ್ಟೆ ಹಸುವಾಗೋದಿಲ್ಲ. ಲಿಕ್ವಿಡಾಗಿ ಏನಾದರೂ ತೊಗೊತಾ ಇರಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಎಷ್ಟೇ ನೀರು ಕುಡಿದ್ರೂ ತಂಪಾಗಿ ಏನಾದರೂ ಕುಡಿಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಸೊ ಹಾಗಾಗಿ ನಾವು ಜ್ಯೂಸ್ ತೊಗೊಂಡಿದ್ದಂಥದ್ದು. ಮತ್ತು ಏನೋ ದೇವಸ್ಥಾನದ ಆನೆ ಬಂತು, ಮುದ್ದಾಗಿತ್ತು. ಆನೆಗೂ ಒಂದು 10 ರೂಪಾಯಿ ಕೊಟ್ಬಿಟ್ಟು ಸೊ ಅಲ್ಲಿಂದ ನಮ್ಮ ಪಯಣ ಹಾಸನ ಕಡೆಗೆ ಸ್ಟಾರ್ಟ್ ಮಾಡಿದ್ವಿ. ಧರ್ಮಸ್ಥಳ ಹಾಗೆ ಸುಬ್ರಹ್ಮಣ್ಯ ಮತ್ತು ಸೌತಡ್ಕ ಹಾಗೆ ಶ್ರೀ ರಾಮಕೃಷ್ಣ ಸಂಸ್ಥಾನ, ಇಷ್ಟು ದೇವಸ್ಥಾನಗಳನ್ನ, ಇಷ್ಟು ಪ್ಲೇಸ್ನ ನೋಡ್ಕೊಂಡು ಬಂದ್ವಿ. ದಿನದಲ್ಲಿ ನಾವು ಇಷ್ಟು ಪ್ಲೇಸ್ ಎಲ್ಲ ನೋಡಿಕೊಂಡು ತಿರ್ಗಾ ಹಾಸನ್ಗೆ ಹೋಗಿದ್ದು 8:30 ಆಗಿತ್ತು ನಾವು ಮನೆಗೆ ಸೇರಿದ್ದು ನೈಟು. ಹಾಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನಾನು ಎಲ್ಲ ನ್ಯೂ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್.